ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು HN ಫ್ಯಾಮಿಲಿ ವೈಬ್ಸ್ ಯೂಟ್ಯೂಬ್ ಚಾನಲ್. ಇದು ಅಮಾನಿಕೆರೆಯ ಪಾರ್ಟ್ 2. ಪಾರ್ಟ್ 1ಲ್ಲಿ ಅಮಾನಿಕೆರೆಯ ತುಂಬ ವಿಷಯಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಪಾರ್ಟ್ 1 ಇನ್ನೂ ಯಾರ್ಯಾರು ನೋಡಿಲ್ಲ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ನೋಡಿ. ಅಮಾನಿಕೆರೆ ಒಂದು ರೌಂಡ್ ಹಾಕ್ಕೊಂಡು ಮಕ್ಕಳನ್ನ ಆಟ ಆಡಿಸ್ಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಇನ್ನೇನು ಬೋಟಿಂಗ್ಗೆ ಹೊರಡೋ ಸಮಯ. ಬನ್ನಿ, ತಡ ಯಾಕೆ, ಬೋಟಿಂಗ್ ಶುರು ಮಾಡಿಬಿಡೋಣ. ಮಕ್ಕಳು ನಾವು ಎಲ್ಲ ಲೈಫ್ ಜಾಕೆಟ್ ಹಾಕ್ಕೊಂಡು ರೆಡಿಯಾಗಿದ್ದೀವಿ, ಬನ್ನಿ ಹೊರಡೋಣ. ಬೋಟಿಂಗ್ ಸ್ಟಾರ್ಟ್ ಆಯಿತು. ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ದ್ವೀಪದ ಥರ, ಅಲ್ಲಿ ಮರ ಇದೆ, ಅದನ್ನು ರೌಂಡ್ ಹಾಕ್ಕೊಂಡು ಬರ್ತೀವಿ. ಈಗ ನಾರ್ಮಲಾಗಿ ಫ್ಲ್ಯಾಟಾಗಿ ಹೋಗ್ತಾ ಇಲ್ಲ ಗುರು, ಬೋಟು ಶೇಕ್ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಫುಲ್ ಭಯ ಆಗ್ತಿದೆ. ಭಯ ಆಗ್ತೈತಾ ಚಿನಿ? ಇಲ್ಲಿ ನೋಡಿ, ಮಿಡಲ್ ಅಲ್ಲಿ ಇತ್ತಲ್ವಾ, ಅಲ್ಲಿ ಬಂದಿದ್ದೀವಿ. ಫುಲ್ ರೈಡು. ಆಹಾ, ಫ್ರಂಟ್ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಎಲ್ಲ ಹಾಯ್ ಮಾಡಿ. ಹಾಯ್. ಮತ್ತೆ ಸ್ಟಾರ್ಟ್ ಆಯ್ತು ಬೋಟಿಂಗು. ಅಪ್ಪು ಎದುರ್ಕೊತಾ ಇದೆಯಾ? ಇಲ್ಲ. ಸೊ ರಿಟರ್ನ್ ಬಂದ್ವಿ ಫುಲ್ ರೌಂಡ್ ಹಾಕ್ಕೊಂಡು. ಸೊ ಫುಲ್ ಶೇಕಿಂಗು. ಸೊ ಸೇಫಾಗಿ ರಿಟರ್ನ್ ಬಂದ್ವಿ. ಹೋಗು, ಅವ್ರು ಎತ್ಕೊಂತಾರೆ. ಅಣ್ಣ ನಮ್ಮ ಪಾಪನ ಹಚ್ಚಿ ಎತ್ಕೊಳ್ಳೋಣ. ಒಬ್ಬೊಬ್ರು ಇಳ್ಸ್ಕೊಂಡ್ಬಿಡೋಣ. ಬೋಟ್ ರೈಡಿಂಗ್ ಮುಗೀತು. ಪಾಪು ಇಲ್ಲಿ ನೋಡು. ಅಪ್ಪು ಭಯ ಬಿದ್ದ ಬೋಟಿಂಗು. ಖುಷಿ ಆಯ್ತಾ? ಎಲ್ಲಿ ಸ್ಮೈಲ್ ಮಾಡು. ಯಾರು ಬಚ್ಚಿಕೊಂಡಿದ್ದು? ಚೆನ್ನಾಗಿತ್ತಾ ಬೋಟಿಂಗು? ಇಲ್ಲ ಕಡೆ ಬಿಟ್ಕೊಂಡು ಹಿಂಗ ಅದನ್ನ ಎರಡು ಇದನ್ನು ಹಿಂಗ ಹಿಡ್ಕೊಂಡು ಸುಮ್ಮನೆ ಕೂತಿತ್ತು. ನಡಿ ಬೋಟಿಂಗ್ ಚೆನ್ನಾಗಿತ್ತಾ ಪಾಪು? ಸೊ ಬೋಟಿಂಗ್ ಸಖತ್ತಾಗಿತ್ತು. ಸೊ ಮಿಸ್ ಮಾಡಿದೆ, ಟ್ರೈ ಮಾಡಿ. ಇಲ್ಲಿ ಬಂದಾಗ ಬೋಟಿಂಗ್ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಮುಂದೆ ಬಂದ್ವಿ. ಸೊ ಇಲ್ಲಿ ನೋಡಿ ಮಕ್ಕಳದು ಆಟದ ಪಾರ್ಕ್ ಇದೆ. ಸೊ ಇಲ್ಲಿ ದೊಡ್ಡ ದೊಡ್ಡ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಅಪ್ಪು ಚೆನ್ನಾಗಿದ್ಯಾ? ಅಪ್ಪು ಅಂತೂ ಸಖತ್ತು ಖುಷಿಪಟ್ಟ. ಮಕ್ಕಳನ್ನ ಅವಾಗವಾಗ ಈ ಥರ ಹೊರಗಡೆ ಕರ್ಕೊಂಡೋಗಿ ಆಟ ಆಡಿಸೋದ್ರಿಂದ ಅವರು ತುಂಬ ಖುಷಿ ಪಡ್ತಾರೆ, ಚೆನ್ನಾಗಿರುತ್ತೆ. ಸ್ಮೈಲ್. ಚೆನ್ನಾಗಿದ್ಯಾ? ಸೊ ಇಲ್ಲಿ ಒಳಗಡೆನೆ ನಾನ್ ವೆಜ್ ಊಟ ಸಿಗುತ್ತೆ, ಹಾಗೆ ವೆಜ್ ಊಟ ಸಿಗುತ್ತೆ. ಸೊ ನೀವು ಯಾವ್ದು ಬೇಕಾದರೂ ಟ್ರೈ ಮಾಡ್ಬೋದು. ಸೊ ನಮಗೂ ಹೊಟ್ಟೆ ಹಸಿತಾ ಇದೆ, ಮಧ್ಯಾಹ್ನ ಆಗಿದೆ.
ಸೊ ಊಟ ತಿನ್ನಬೇಕು. ಮಕ್ಕಳ ಜೊತೆ ನಾವು ಎಲ್ಲ ಮಕ್ಕಳಾಗ್ಬಿಟ್ಟಿದ್ವಿ. ಮಕ್ಕಳ ಜೊತೆ ಮಕ್ಕಳಾಗಿ ಮಕ್ಕಳಂತೆ ಆಟ ಆಡೋದೇ ಒಂದು ಚಂದ. ನನ್ನ ಮಗ ನೋಡ್ರಿ ಒಬ್ಬನೇ ಜಾರಬಂಡಿಗೆ ಧೈರ್ಯವಾಗಿ ಹತ್ತುತ್ತಾ ಇದ್ದಾನೆ. ನನ್ನ ಚಿಕ್ಕ ಮಗ ಅಂತೂ ಒಂದು ನಿಮಿಷನೂ ಅವ್ರ ಅಮ್ಮನ ಬಿಟ್ಟಿರಲ್ಲ. ಸೊ ನೋಡಿ ಅವ್ರ ಅಮ್ಮ ಸ್ವಲ್ಪ ಸೈಡ್ಗೆ ಹೋಗೋಷ್ಟರಲ್ಲಿ ಕ್ಯೂ ಅಂತ ಇದ್ದಾನೆ. ಸಾಕ್ಬಿಡು. ಸೊ ಇಲ್ಲಿ ಒಳಗಡೆ ಊಟಕ್ಕೆ ತುಂಬ ವೆರೈಟೀಸ್ ಇದ್ದಂಗಿದೆ. ಬನ್ನಿ ನೋಡೋಣ ಏನೇನಿದೆ. ರಾಯನ್ ಕೆಫೆ, ಇದೇನಿದು ಜಗನ್ನಾಥ ಮೆಸ್ ವೆಜ್ಜು, ಸೊ ಗೋಬಿ ಕಾರ್ನರ್. ಅಪ್ಪು ಈ ಕಡೆ ಬಾ. ಬೆಣ್ಣೆ ದೋಸೆ ಕ್ಯಾಂಪ್ ಇದೆ, ಮಶ್ರೂಮ್ ಅಡ್ಡ ಇದೆ, ಹಳ್ಳಿ ಅಡುಗೆ ಮನೆ ಊಟ ಇದೆ, ಜ್ಯೂಸು ಸಿಗುತ್ತೆ, ಮಾಂಸಾಹಾರಿ ಹೋಟೆಲ್, ಫಿಶ್ಲ್ಯಾಂಡ್ ಇದೆ, SLN ಪಾರ್ಟಿಯಲ್, ಖುಷಿ ತಂದೂರಿ ಹೌಸ್, ವೈಶೂಸ್ ಕೆಫೆ. ತುಂಬ ವೆರೈಟೀಸ್ ಇದೆ. ಬನ್ನಿ ಇವತ್ತು ನಾನ್ ವೆಜ್ ಟ್ರೈ ಮಾಡ್ತಾ ಇದ್ದೀವಿ, ನಟಿ ಸ್ಟೈಲ್. ಒಂದು ಬಿರಿಯಾನಿ, ಎರಡು ಚಿಲ್ಲಿ ಚಿಕನ್ ಬಂದು, ಒಂದು ಚಿಲ್ಲಿ ಚಿಕನ್, ಒಂದು ಪೆಪ್ಪರ್. ಆ ಥರ ಮಾಡಿ ಅಣ್ಣ. ಚಿಕನ್ ಮುದ್ದೆ ಊಟ ಬಂತು. ನಾವು ಎಲ್ಲ ಊಟ ಮಾಡಕ್ಕೆ ಬಂದಿದ್ದೀವಿ. ಸೊ ಎಲ್ಲರೂ ಮುದ್ದೆ ಊಟ ಆರ್ಡರ್ ಮಾಡಿದ್ವಿ. ಸೊ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಸ್ಟಾರ್ಟರ್ಸಲ್ಲೂ ಒಳ್ಳೆ ವೆರೈಟಿ ಇತ್ತು. ಎಲ್ಲ ಟೇಸ್ಟು ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಇಲ್ಲೇನಾದರೂ ಬಂದರೆ ಮಿಸ್ ಮಾಡದೆ ಟ್ರೈ ಮಾಡಿ. ಮಟನ್ ಊಟ ಬಂತು. ಡೇ ಔಟ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಯಾವಾಗಲೂ ಕೆಲಸ ಅಂತ ಬ್ಯುಸಿ ಲೈಫಲ್ಲಿ ಇದೊಂಥರ ತುಂಬ ರಿಫ್ರೆಶಿಂಗ್ ಆಗಿತ್ತು. ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ನಾವು ಎಂಜಾಯ್ ಮಾಡಿದ್ವಿ. ಅವಾಗವಾಗ ಈ ಥರ ಹೋಗೋದ್ರಿಂದ ಸೊ ಮೈಂಡು ಫ್ರೆಶ್ ಆಗುತ್ತೆ. ಇದು ನೋಡಿ ಗ್ಲಾಸ್ ಹೌಸು. ಸೊ ತುಂಬ ದೊಡ್ಡದಾಗಿದೆ. ಸೊ ಇದನ್ನು ವಿಚಾರಿಸಿದೆ, ಇಲ್ಲಿ ಎಕ್ಸಿಬಿಷನ್ಸು ಏನಾದರೂ ಫಂಕ್ಷನ್ಸ್ಗೆ ರೆಂಟ್ಗೆ ಕೊಡ್ತಾರೆ ಇದನ್ನು. ಈ ಅಮಾನಿಕೆರೆ ಒನ್ ಡೇ ಟ್ರಿಪ್ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಈ ರೀತಿಯ ವೀಡಿಯೋಸನ್ನು ಮಾಡೋದಕ್ಕೆ ಎನ್ಕರೇಜ್ ಮಾಡಿ. ಸೊ ಈ ಒನ್ ಡೇ ಟ್ರಿಪ್ಪಲ್ಲಿ ನಿಮ್ಮ ಫೇವ್ರೆಟ್ ಪಾರ್ಟ್ ಯಾವುದಾಗಿತ್ತು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.